ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ನಮಸ್ಕಾರಗಳು. ನಾನು ಇರುವೆ ಗುರು ಎಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸಹಜವಾಗಿ ಮನುಷ್ಯನಿಗೆ ಯಾವುದೋ ಒಂದು ಹಂತದಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಏನು ಅಂತಂದ್ರೆ, ನಾನು ಯಾರು, ಈ ಜಗತ್ತು ಅಂದ್ರೆ ಏನು? ಪ್ರಶ್ನೆಯ ಹುಡುಕಾಟದಲ್ಲಿ ಹೊರಟಾಗ ಎಲ್ಲೋ ಕೆಲವು ಮಂದಿಗಷ್ಟೇ ಅದ್ರ ಉತ್ತರ ಸಿಗುತ್ತೆ. ತುಂಬಾ ಹಲವಾರು ಜನಕ್ಕೆ ಉತ್ತರ ಸಿಗೋದಿಲ್ಲ. ಆ ಉತ್ತರವನ್ನು ಕಂಡುಕೊಂಡವರು ಜಗತ್ತಿಗೆ ತಿಳಿಸ್ತಾ ಹೋಗ್ತಾರೆ. ಹೇಗೆ ನಮ್ಮ ಶಂಕರಾಚಾರ್ಯರು ಅವರು ಕಂಡುಕೊಂಡ ಸತ್ಯ ನಾನು ಯಾರು ಮತ್ತು ಈ ಜಗತ್ತು ಏನು, ಈ ಅದ್ವೈತ ವೇದಾಂತವನ್ನ ಸಮಾಜದ ಕಟ್ಟ ಕಡೆಯ ವ್ಯಕ್ತಿವರೆಗೂ ತಲುಪಬೇಕು ಅಂತ ಅದ್ವೈತ ವೇದಾಂತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಆ ಒಂದು ಪ್ರತಿಪಾದನೆಯಲ್ಲಿ ನಾವೆಲ್ಲ ನಮ್ಮ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ಮೊದಲನೇ ಸ್ಲೈಡ್ ಏನಿದೆ ಇಲ್ಲಿ, ನಾನು ಯಾರು ಮತ್ತು ಜಗತ್ತು ಏನು. ಎಲ್ಲಾ ಮಾನವ ಸಮುದಾಯಕ್ಕೂ ಈ ನಾನು ಯಾರು ಮತ್ತು ಈ ಜಗತ್ತು ಏನು ಎಂಬ ಪ್ರಶ್ನೆ ಮಾನವ ಸಮಾಜದ ಎಲ್ಲಾ ಜನರಿಗೂ ಬರುತ್ತದೆ. ಆದರೆ ಅದನ್ನ ಹುಡುಕೋ ದಿಕ್ಕುಗಳು ಬೇರೆ ರೀತಿಯಾಗಿರುತ್ತೆ. ಮೊದಲನೇದಾಗಿ ಜ್ಞಾನ, ಇನ್ನೊಂದು ವಿಜ್ಞಾನ. ಈ ಎರಡು ಹಾದಿಯಲ್ಲಿ ನಾನು ಯಾರು, ಈ ಜಗತ್ತು ಏನು ಅನ್ನೋ ಹುಡುಕೋ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಈ ಬಾಹ್ಯ ಜಗತ್ತೇನಿದೆ, ಈ ಜಗತ್ತು ಏನು, ಅದನ್ನು ಅನ್ವೇಷಿಸುವ ಜ್ಞಾನಕ್ಕೆ ವಿಜ್ಞಾನ ಅಂತ ಕರೆದರೆ, ಅಂತರಂಗದ ಜಗತ್ತು ಅದನ್ನು ಅನ್ವೇಷಿಸುವುದಕ್ಕೆ ಅದ್ವೈತ ವೇದಾಂತ ಅಂತ ಕರೀತಾರೆ. ಆದ್ರೆ ಈ ವಿಜ್ಞಾನ ಮತ್ತೆ ವಿಜ್ಞಾನ ಎರಡು ಬೇರೆ ಬೇರೆನಾ? ಇಲ್ಲ, ಎರಡು ಕೂಡ ವಿಭಿನ್ನ ದಿಕ್ಕುಗಳಂತೆ ತೋರ್ ಬಂದ್ರು ಕೂಡ ಅವೆರಡು ಕೂಡ ಒಂದು ಸ್ಥಾನವನ್ನ ತಲುಪೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆ ಸ್ಥಾನವೇ ಸತ್ಯ. ಆ ಸತ್ಯವನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನ ನಾವು ಮುಂದೆ ಮಾಡ್ತಾ ಹೋಗೋಣ. ಅದ್ವೈತ ವೇದಾಂತ ಇದನ್ನ ಸಹಜವಾಗಿ ನಾವೆಲ್ಲ ಕಡೆ ಕೇಳಿರ್ತೀವಿ, ಅದರ ಅಭ್ಯಾಸ ಮಾಡಿರ್ತೀವಿ. ಅದ್ವೈತ ವೇದಾಂತದಲ್ಲಿ ಕೆಲವು ಘೋಷವಾಕ್ಯಗಳಿದೆ. ಬ್ರಹ್ಮ ಸತ್ಯಂ, ಜಗನ್ಮಿಥ್ಯ, ಜೀವೋ ಬ್ರಹ್ಮೈವನಾಪರಃ. ಈ ತರ ಘೋಷವಾಕ್ಯವನ್ನ ಅದು ಘಂಟಾಘೋಷವಾಗಿ ಹೇಳುತ್ತೆ. ಜಗತ್ತು ಏನ್ ನಮಗೆ ಕಾಣಿಸ್ತಾ ಇದೆ ಅದು ಮಾಯೆ. ಜೀವಿಗಳು ಅಂತ ಇದೀವಿ, ಮತ್ತೆ ಪರಮಾತ್ಮ ಬ್ರಹ್ಮನ್ ಅಂತ ಇದ್ದಾರೆ. ಅವರಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ. ಅವರೆಲ್ಲ ಆತ್ಮದಿಂದ ಕಾಣಿಸ್ತಿರುವ ಒಂದು ಪ್ರತಿಬಿಂಬಗಳು ಅನ್ನೋ ರೀತಿ ಅದ್ವೈತ ವೇದಾಂತ ನಮಗೆ ಪ್ರತಿಪಾದನೆ ಮಾಡ್ತಾ ಹೋಗುತ್ತೆ. ಮೂಲತಃವಾಗಿ ನಮಗೆ ಅದ್ವೈತ ವೇದಾಂತ ಹೇಳುವಂಥದ್ದು, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ಇವುಗಳನ್ನು ನೋಡುತ್ತಿರುವ ಸಾಕ್ಷಿ ನಾನು. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ಜಗತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇಷ್ಟು ಚೆನ್ನಾಗಿ ನಮ್ಮ ಮುಂದೆ ಸ್ಥಿರವಾಗಿ ನಿಂತಿದೆ, ಈ ಜಗತ್ತನ್ನು ಹೇಗೆ ನಾವು ಮಿಥ್ಯ ಅಂತ ನಂಬೋದು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರವನ್ನ ಅದ್ವೈತ ವೇದಾಂತ ಕೊಡುತ್ತೆ. ಮಿಥ್ಯ ಅಂದರೆ ಇಲ್ಲ ಅಂತ ಅಲ್ಲ, ಮಿಥ್ಯ ಅಂದರೆ ಕಾಣಿಸ್ತಾ ಇದೆ ಆದರೆ ಸತ್ಯ ಅಲ್ಲ ಅಂತ. ತೋರಿಕೆ, ಹಗಲು ರಾತ್ರಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ, ಚಳಿಗಾಲ ಮಳೆಗಾಲ ಬೇಸಿಗೆಗಾಲ, ಈ ರೀತಿ ಬದಲಾವಣೆ ಆಗ್ತದೆ ಜಗತ್ತು. ಜಗತ್ತಲ್ಲಿ ಪ್ರತಿಯೊಂದು ಬದಲಾಗ್ತಾ ಇದೆ. ಭೂತವ ಕಾಲ ಅಂತ ಒಂದಿತ್ತು, ಮುಂದೆ ಭವಿಷ್ಯ ಕಾಲ ಅಂತ ಇದೆ, ಈಗ ವರ್ತಮಾನ. ಈ ರೀತಿ ಜಗತ್ತು ನಮಗೆ ಬದಲಾವಣೆಯನ್ನು ತೋರಿಸ್ತಾ ಇದೆ. ಹಾಗಾಗಿ ನಾವು ಬದಲಾವಣೆ ಆಗುವುದನ್ನ ನಾವು ಸಹಜವಾಗಿ ಇಷ್ಟಪಡೋದಿಲ್ಲ. ಅಂದ್ರೆ ಯಾವ್ದೋ ವ್ಯಕ್ತಿ ಬದಲಾವಣೆ ಆಗ್ತಾನೆ ಅಂದ್ರೆ ನಾವು ಇಷ್ಟಪಡಲ್ಲ. ಒಬ್ಬ ವ್ಯಕ್ತಿ ನಮ್ಮ ಜೊತೆ ಯಾವಾಗಲೂ ಸತ್ಯವಾಗಿ ನಡ್ಕೋಬೇಕು ಅಂತ ಇಷ್ಟಪಡ್ತೀವಿ. ಈಗ ಒಂಥರ ಇದ್ದು ಮತ್ತೊಂಥರ ನಾಳೆ ಒಂಥರ ಆಡ್ತಾ ಇದ್ದ ವ್ಯಕ್ತಿನ ಸಮಾಜ ಒಪ್ಪೋದಿಲ್ಲ. ಅದೇ ರೀತಿ ಜಗತ್ತು ಕೂಡ ಈಗ ಇದ್ದಾಗೆ ಇನ್ನೊಂದು ಕ್ಷಣ ಇಲ್ಲ, ಅದು ಬದಲಾಗ್ತಾ ಇದೆ. ಅದನ್ನ ನಾವು ವ್ಯಾವಹಾರಿಕ ಸತ್ಯ ಅಂತ ಕರಿತೀವಿ. ಇದು ಸತ್ಯವೇ, ಆದ್ರೆ ವ್ಯಾವಹಾರಿಕ ಸತ್ಯ. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಅರ್ಥ ಇದೆ. ಟ್ರಾನ್ಸಾಕ್ಷನಲ್ ವರ್ಡ್ ಅಂತ ಇದನ್ನು ನಾವು ಕರಿತೀವಿ. ಹಾಗಾಗಿ ಪ್ರತಿದಿನ ನಮಗೆ ವ್ಯವಹಾರ ಮಾಡಬೇಕಾದ್ರೆ ಏನ್ ಜ್ಞಾನ ಬೇಕಾಗುತ್ತೆ, ಆ ಜ್ಞಾನವನ್ನು ಪಡ್ಕೊಂಡು ಇಲ್ಲಿ ನಾವು ಉಪಯೋಗಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇದು ವ್ಯಾವಹಾರಿಕ ಸತ್ಯ ಅಂತ ಹೇಳ್ಬೋದು ಹೊರತು ಇದು ಪಾರಮಾರ್ಥ ಮಟ್ಟದಲ್ಲಿ ಅಸ್ತಿತ್ವದಲ್ಲಿ ಇಲ್ಲ. ಇದು ಸತ್ಯ ಅಂದ್ರೆ ಏನು? ಯಾವುದು ಮೂರು ಅವಸ್ಥೆಗಳಲ್ಲಿಯೂ ಕೂಡ, ಮೂರು ಕಾಲಗಳಲ್ಲೂ ಕೂಡ ಹಾಗೆ ಇರುವಂತದ್ದು, ಅದಕ್ಕೆ ಸತ್ಯ ಅಂತ ಕರೀತಾರೆ. ಆ ನಾನು ಅನ್ನುವ ತತ್ವ ಇದೆಯಲ್ಲ, ಅದೇ ಸತ್ಯ. ನಾನು ಬೆಂಗಳೂರಿನಲ್ಲಿ ಇದ್ದೇನೆ ಅಂತ ಪ್ರಶ್ನೆ ಬಂದಾಗ, ಬೆಂಗಳೂರಿನಲ್ಲಿ ಮತ್ತೆ ಇದ್ದೇನೆ ಇವೆರಡು ಕೂಡ ಬದಲಾಗ್ತಾ ಇದೆ. ಇವತ್ತು ಇದ್ದೇನೆ ಅನ್ನೋದು ನಾಳೆ ಇದ್ದಾನೆ ಅಂತ ಬರ್ಬೋದು, ಇರುತ್ತಾನೆ ಅಂತ ಬರ್ಬೋದು, ಅದು ಬದಲಾಗುತ್ತೆ. ಬೆಂಗಳೂರು ಇವತ್ತು ಬೆಂಗಳೂರಲ್ಲಿರ್ಬೋದು, ನಾಳೆ ಹಾಸನಲ್ಲಿರ್ಬೋದು. ಈ ರೀತಿ ನಮ್ಮ ಜಾಗಗಳನ್ನ ಬದಲಾಯಿಸ್ತಾ ಇರ್ಬೋದು. ಆದರೆ ಈ ನಾನು ಅನ್ನೋ ಒಂದು ಪಾರಮಾರ್ಥಿಕ ಸತ್ಯ ಏನಿದೆ ಅದು ಎಲ್ಲ ಜೊತೆಗೂ ಸಾಮಾನ್ಯವಾಗಿರುತ್ತೆ, ಸಹಜವಾಗಿರುತ್ತೆ. ಅದು ಸತ್ಯ ಅಂತ ಕರೀತಾರೆ. ಅಸತ್ಯ ಅಂದ್ರೇನು? ಯಾವುದು ಯಾವುದೇ ಕಾಲದಲ್ಲಿ ಅಸ್ತಿತ್ವದಲ್ಲಿಲ್ಲವೋ ಅದಕ್ಕೆ ಅಸತ್ಯ ಅಂತ ಕರೀತಾರೆ. ಇದು ಸಾಧ್ಯವೇ ಇಲ್ಲ. ಅಂದರೆ ಗಗನ ಕುಸುಮ, ಸಿಂಹದಂಥ ಮನುಷ್ಯ ಅಂತೀವಿ, ಸಿಂಹದಂಥ ಮನುಷ್ಯ ಕಲ್ಪನೆ. ಹಾಗಾಗಿ ಇದು ಅಸತ್ಯ ಅಂತ ಕರಿತೀವಿ. ಹಾಗಾಗಿ ನಾವು ಜಗತ್ತಲ್ಲಿ ಸತ್ಯ ಯಾವುದು, ಮಿಥ್ಯ ಯಾವುದು, ಅಸತ್ಯ ಯಾವುದು ಅಂತ ಅರ್ಥ ಮಾಡಿಕೊಂಡು ಯಾವುದು ಸತ್ಯ ಅದಕ್ಕೆ ನಾವು ನಮ್ಮ ಸಮಯವನ್ನು, ನಮ್ಮ ಒಂದು ಅವಕಾಶವನ್ನು ಕೊಟ್ಟು ಅದಕ್ಕೆ ನಾವು ಅದನ್ನು ಕಲಿಬೇಕಾಗತ್ತೆ. ಮಿಥ್ಯ ನಮಗೆ ವ್ಯಾವಹಾರಿಕ, ನಮ್ಮ ದೇಹ ಇರೋವರೆಗೂ ನಮ್ಮ ದೇಹವನ್ನು ನಡೆಸೋದಕ್ಕೆ ಯಾವ ರೀತಿ ಅವಕಾಶ ಇದೆ, ಯಾವ ರೀತಿ ದುಡಿಮೆ ಮಾಡಬೇಕಾಗತ್ತೆ, ಸಮಾಜವನ್ನು ನಮ್ಮ ಕೈಲಾದಂಥ ಸೇವೆ ಮಾಡಬೇಕಾಗತ್ತೆ, ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಅವಕಾಶವನ್ನು ಮಿಥ್ಯ ಪ್ರಪಂಚದಲ್ಲಿ ಮಾಡಬೇಕಾಗತ್ತೆ. ಆದರೆ ನಾನು ಸತ್ಯ ಅಂತ ಗೊತ್ತಾದಾಗ ಮಾತ್ರ ಮಿಥ್ಯ ಪ್ರಪಂಚವನ್ನು ನಾವು ನಮಗೆ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಮಿಥ್ಯ ಪ್ರಪಂಚ ಅನ್ನೋದು ಕೇವಲ ಬದಲಾವಣೆಗೆ
ಸಿಕ್ಕು ಹಾಕೊಂಡಿರುವಂತದ್ದು. ಸ್ಥಿರವಾದ ನೆಲೆಯಲ್ಲಿ ಮಿಥ್ಯೆ ಇಲ್ಲ ಅಂತ ಅಂದ್ಮೇಲೆ ಅದು ನಮಗೆ ಸ್ಥಿರವಾದಂಥ ಸಂತೋಷವನ್ನು ಕೊಡಕ್ಕೆ ಸಾಧ್ಯ ಆಗಲ್ಲ. ಸ್ಥಿರವಾದ ಸಂತೋಷ ಆನಂದವನ್ನ ಆ ಮಿಥ್ಯ ಪ್ರಪಂಚದಲ್ಲಿ ಅಪೇಕ್ಷೆ ಪಡ್ತಾ ಹೋದಾಗಲೆಲ್ಲ ನಮಗೆ ಹರ್ಟ್ ಆಗುತ್ತೆ, ಒಂದ್ಸಲ ಸಿಕ್ಕ ಖುಷಿ ಆಗುತ್ತೆ, ಒಂದ್ಸಲ ಹೋದಾಗ ಹರ್ಟ್ ಆಗುತ್ತೆ. ಈ ರೀತಿ ವ್ಯತ್ಯಾಸಗಳು ನಮಗೆ ಆಗ್ತಾ ಹೋಗುತ್ತೆ. ಆ ಪ್ರಪಂಚದಲ್ಲಿ ನಿತ್ಯ ಪ್ರಪಂಚ ಏನಿದೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ವಿಜ್ಞಾನ ಅಂತ ನಮಗೆ ಆವಿಷ್ಕಾರ ಆಗಿದೆ. ಆ ವಿಜ್ಞಾನ ಏನು ಮಾಡುತ್ತೆ, ಈ ಮಿಥ್ಯ ಪ್ರಪಂಚದಲ್ಲಿ ಯಾವ ರೀತಿ ಬದಲಾಗ್ತಾ ಇದೆ ಜಗತ್ತು ಅನ್ನೋದನ್ನ ವಿಶ್ಲೇಷಣೆ. ಆ ಬದಲಾಗೋ ಜಗತ್ತಲ್ಲಿ ನಾವು ಸ್ಥಿರವಾಗಿ ಏನಾದ್ರು ಬಳಸ್ಕೋಬೋದಾ, ಅದಿರೋಷ್ಟು ಕಾಲ ಅದನ್ನು ಬಳಸ್ಕೊಳ್ಳೋಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯವಷ್ಟ ಕಾಲವನ್ನಾದರೂ ಅದು ಬಳಸ್ಕೋಬೇಕು ಅಂತೇಳಿ ವಿಜ್ಞಾನಿಗಳು ಆ ವಿಜ್ಞಾನ ನಮಗೆ ಆವಿಷ್ಕಾರ ಮಾಡ್ತಾ ಹೋಗುತ್ತೆ. ಅದು ತನ್ನ ಆವಿಷ್ಕಾರದಲ್ಲಿ ಪರಮಾಣು ಹೇಗೆ ಕೆಲಸ ಮಾಡುತ್ತೆ, ಗ್ರಹಗಳು ಹೇಗೆ ಚಲನೆ ಮಾಡುತ್ತೆ, ಲೈಟ್ ವೇವ್ಸ್ ಹೇಗೆ ಕೆಲಸ ಮಾಡುತ್ತೆ, ಗ್ರಾವಿಟಿ ಅಂದರೆ ಏನು, ಮೆದುಳು ಹೇಗೆ ಕಾರ್ಯಪ್ರವೃತ್ತಿ ಮಾಡುತ್ತೆ, ಈ ರೀತಿ ಏನೇನೋ ಪ್ರಯತ್ನ ಮಾಡುತ್ತೆ. ಯಾಕೆಂದರೆ ನಾವು ಈ ವ್ಯವಹಾರ ಜಗತ್ತಿನಲ್ಲಿ ವ್ಯವಹಾರ ಮಾಡಬೇಕು ಅಂತ ಬಂದಾಗ ಬೆಳೆಯನ್ನು ಬೆಳಿಬೇಕಾಗುತ್ತೆ, ಅದನ್ನು ಊಟ ಮಾಡಬೇಕಾಗತ್ತೆ. ಅದೆಲ್ಲ ಮಾಡಬೇಕು ಅಂತ ಅಂದಾಗ ಅದರ ಒಂದು ತತ್ವವನ್ನು ಅರ್ಥ ಮಾಡಿಕೊಂಡು ಅದು ಹೇಗಿದೆ ಹಾಗೆ ನಾವು ಅದನ್ನು ಸ್ವೀಕಾರ ಮಾಡ್ಕೊಂಡು ನಾವು ಮಾಡಬೇಕು ಹೊರತು ಅದರ ವಿರುದ್ಧವಾಗಿ ವಿಜ್ಞಾನಿಗಳು ಕೂಡ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಅದು ಹೇಗೆ ವರ್ಕ್ ಮಾಡ್ತಿದೆ, ಅದಕ್ಕೆ ಯಾವ ರೀತಿ ಪೋಷಣೆ ಮಾಡಿ ಅದರ ಲಾಭವನ್ನು ಪಡ್ಕೋಬಹುದು, ಅದರಿಂದ ನಾವು ಒಂದು ಪ್ರಯತ್ನ ಪಟ್ಟು ವಿಜ್ಞಾನ ಅದನ್ನು ನಮಗೆ ಕೊಡ್ತಾ ಹೋಗ್ತಾ ಇದೆ. ವಿಜ್ಞಾನಕ್ಕೆ ಈಗಲೂ ಒಂದು ಪ್ರಶ್ನೆ ಏನಿದೆ ಅಂದರೆ ಯಾವ ರೀತಿ ಅದು ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಪಡ್ತಿದೆ ಅಂತಂದರೆ, ಇಷ್ಟೆಲ್ಲ ಶಕ್ತಿಗಳಿದೆ, ನೂರಾರು ಥರ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಜಗತ್ತಿನ ತುಂಬ ಶಕ್ತಿಯೇ ಆವರಿಸಿರೋದು. ಆದರೆ ವಿಜ್ಞಾನ ಹೇಳುತ್ತೆ ಝೀರೋ ಅಂದರೆ ಏನೂ ಕ್ರಿಯೇಟ್ ಆಗಲ್ಲ. ಯಾವುದಾದ್ರು ಒಂದು ವಸ್ತು ಒಂದು ಕ್ರಿಯೇಟ್ ಆಗಬೇಕು ಅಂದರೆ ಕ್ರಿಯೇಟ್ ಮಾಡಿರೋ ಒಬ್ರು ಇರಬೇಕು. ದ ಕ್ರಿಯೇಷನ್ ಇಟ್ ವಿಲ್ ಬಿ ಹ್ಯಾಪನ್ ಬೇಕು ಅಂತಂದರೆ ಆ ಕ್ರಿಯೇಟರ್ ಒಬ್ಬ ಬೇಕು. ಅಂದರೆ ಎಲ್ಲೋ ಮೂಲ ಶಕ್ತಿ ಅಂತ ಒಂದಿದೆ, ಆ ಮೂಲ ಶಕ್ತಿಯಿಂದ ಈ ಜಗತ್ತು ನಮಗೆಲ್ಲ ರೀತಿ ಪ್ರಕಟ ಆಗ್ತಾ ಇದೆ ಅಂತ ವಿಜ್ಞಾನ ಹೇಳುತ್ತೆ. ಹಾಗಾಗಿ ಆ ಮೂಲ ಶಕ್ತಿ ಯಾವುದು ಅಂತ ವಿವರಿಸಬೇಕು ಅಂತೇಳಿ ನಮಗೆ ವಿಜ್ಞಾನ ಇವತ್ತಿಗೂ ಕೂಡ ಅದು ಆವಿಷ್ಕಾರ ಮಾಡ್ತಾ ಇದೆ. ಆ ಆವಿಷ್ಕಾರವನ್ನು ಈಗ ಆಲ್ರೆಡಿ ಅದ್ವೈತ ವೇದಾಂತದಲ್ಲಿ ಆವಿಷ್ಕಾರ ಮಾಡಿ ನಮಗೆ ತಿಳಿಸಿ ಹೇಳಲಾಗಿದೆ. ವಿಜ್ಞಾನ ಮತ್ತು ಅದ್ವೈತ ಈ ಎರಡೂ ಕೂಡ ನಮಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಸೇತುವೆಯಾಗಿ ಕೆಲಸ ಮಾಡುತ್ತೆ. ಯಾವುದು ವಿರುದ್ಧವಾಗಿ ಯಾವುದೂ ಇಲ್ಲ. ನಮಗೆ ಅದ್ವೈತ ಏನು ಹೇಳುತ್ತೆ, ಬ್ರಹ್ಮನೇ ಮೂಲ, ಜಗತ್ತು ಮಾಯೆ ಅಂತ ಹೇಳುತ್ತೆ. ವಿಜ್ಞಾನ ಹೇಳುತ್ತೆ ಎಲ್ಲ ಶಕ್ತಿಗಳ ಮೂಲ ಒಂದೇ ಅಂತ ಪ್ರತಿಪಾದನೆ ಮಾಡುತ್ತೆ. ಅದ್ವೈತ ಹೇಳುತ್ತೆ ಕಾಲ ಮತ್ತೆ ಈ ಸ್ಥಳ ಏನಿದೆ ಅದೆಲ್ಲ ಪ್ರಪಂಚಕ್ಕೆ ಸೇರಿದ್ದು ಅಂತ ಹೇಳುತ್ತೆ. ಅದೇ ವಿಜ್ಞಾನ ಹೇಳುತ್ತೆ ಹೌದು ಕಾಲ ಸ್ಥಿರ ಅಲ್ಲ ಅಂತ ಹೇಳುತ್ತೆ, ಅಂದ್ರೆ ಸ್ಥಿರವಾಗಿಲ್ಲ ಕಾಲ ಅನ್ನೋದು. ಅದ್ವೈತ ಹೇಳುತ್ತೆ ಜಗತ್ತೆಂದರೆ ಬ್ರಹ್ಮದ ಅವಿಭಾಜ್ಯ ಪ್ರತಿಬಿಂಬ, ದ ರಿಫ್ಲೆಕ್ಷನ್ ಆಫ್ ಬ್ರಹ್ಮ. ವಿಜ್ಞಾನ ಹೇಳುತ್ತೆ ಪರಮಾಣುಗಳಲ್ಲಿ ಹೆಚ್ಚಾಗಿ ಖಾಲಿತನನೇ ತುಂಬಿದೆ, ಅಲ್ಲಿ ಏನೂ ಇಲ್ಲ. ಪರಮಾಣು ಒಳಗಡೆ ಖಾಲಿತನ ಏನಿದೆ ಅಲ್ಲೇ ಅದೇ ಬ್ರಹ್ಮ. ಅದು ಹಾಗಾಗಿ ಈ ಜಗತ್ತನ್ನು ಸ್ಥಿರ ಅಲ್ಲ. ನಮಗೆ ಏನೇನೆಲ್ಲ ಸ್ಥಿರವಾಗಿ ಕಾಣಿಸ್ತಾ ಇದೆ, ಗೋಡೆ ಬೆಟ್ಟ ಗುಡ್ಡ ಎಲ್ಲ ಏನೇ ಸ್ಥಿರವಾಗಿ ಕಾಣಿಸ್ತಾ ಇದೆ, ಅದರ ಡೀಪೆಸ್ಟ್ ನಾವು ಫಾರ್ಮಿಗೆ ಹೋದಾಗ ಅಲ್ಲಿ ಪರಮಾಣು ಸಿಗುತ್ತೆ. ಆದರೆ ಪರಮಾಣುವಿನಲ್ಲೇ ಖಾಲಿತನ ತುಂಬಿದೆ. ಹಾಗಾಗಿ ಜಗತ್ತು ಸ್ಥಿರ ಅಲ್ಲ ಅಂತ ವಿಜ್ಞಾನ ಕೂಡ ನಮಗೆ ಹೇಳ್ತಾ ಹೋಗುತ್ತೆ. ನೋಡುವವನಿದ್ದರೆ ಮಾತ್ರ ಸೃಷ್ಟಿ ಅಂತ ಅದ್ವೈತ ವೇದಾಂತ ನಮಗೆ ಪ್ರತಿಪಾದನೆ ಮಾಡುತ್ತೆ. ಸೊ ವಿಜ್ಞಾನ ಕೂಡ ಅದನ್ನೇ ಹೇಳುತ್ತೆ, ದೃಷ್ಟಿಯಂತೆ ಸೃಷ್ಟಿ ಅಂತ, ನೋಡುವವನಿದ್ದರೆ ಮಾತ್ರ ಸೃಷ್ಟಿ ಕಾಣುತ್ತದೆ ಅಂತ ಹೇಳುತ್ತೆ. ಹಾಗಾಗಿ ಈ ಅದ್ವೈತದಲ್ಲಿ ಜಗತ್ತು ಮಾಯೆ. ನಾವು ಎಚ್ಚರದಲ್ಲಿದ್ದಾಗ ಪ್ರಪಂಚ ಇಷ್ಟು ಸ್ಥಿರವಾಗಿ ಕಾಣಿಸ್ತಾ ಇರುತ್ತೆ, ತುಂಬಾ ಎಲ್ಲ ಸಂಬಂಧಗಳು ಇಷ್ಟು ಗಟ್ಟಿತನದಿಂದ ಕೂಡಿರುತ್ತೆ. ಅದೇ ನಾವು ಕನಸಿಗೆ ಹೋದಾಗ ಈ ಎಚ್ಚರ ಪ್ರಪಂಚ ನಮ್ಮಿಂದ ದೂರ ಆಗುತ್ತೆ. ಸೊ ಅಲ್ಲಿ ಇನ್ನೊಂದು ಹೊಸ ಪ್ರಪಂಚ ಕಂಡುಕೊಳ್ಳುತ್ತೆ. ಈ ಪ್ರಪಂಚಕ್ಕೂ ಕನಸಿನ ಪ್ರಪಂಚಕ್ಕೂ ಯಾವುದೇ ಲಿಂಕ್ ಇಲ್ಲ. ಅಲ್ಲೊಂದಷ್ಟು ಕಾಲ ನಾವು ಆ ಜಗತ್ತಿನ ಜೊತೆ ವ್ಯವಹಾರ ಮಾಡ್ತೀವಿ, ಆದ ನಂತರ ಗಾಢ ನಿದ್ರೆಗೆ ಹೋಗ್ತೀವಿ. ಅಲ್ಲಿ ಡೀಪ್ ಸ್ಲೀಪಲ್ಲಿ ನಾವು ಮಾತ್ರ ಇದ್ದೀವಿ, ಗಾಢ ನಿದ್ರೆ. ಅಲ್ಲಿ ಪ್ರಪಂಚ ಇಲ್ಲ, ಸೃಷ್ಟಿ ಇಲ್ಲ, ನಾನು ಮಾತ್ರ ಇದ್ದೀನಿ. ಬಟ್ ಅಲ್ಲಿ ಪೀಸ್ ಇದೆ. ಸೊ ಕನಸಲ್ಲಿ ಸಿಗದೇ ಇರೋವಂಥ ನೆಮ್ಮದಿ ಹಾಗೂ ಎಚ್ಚರ ಅವಸ್ಥೆ ಸಿಗದೇ ಇರೋವಂಥ ನೆಮ್ಮದಿ ನಮಗೆ ಗಾಢ ನಿದ್ರೆ ಬರುತ್ತೆ. ಬೆಳಗಿನ ಜಾವ ಹೋದವರೆಗೂ ನಾವು ಒಬ್ಬ ದೊಡ್ಡ ಶ್ರೀಮಂತನ ಕನಸು ಬಿದ್ದಾಗ ನಾವು ಬೆಳಗ್ಗೆ ಎದ್ದಾಗ ಆಹಾ ಒಳ್ಳೆ ಕನಸು ಅಂತ ಹೇಳಲ್ಲ, ಅಯ್ಯೋ ಬರೀ ಕನಸು, ಒಂದು ಒಳ್ಳೆ ನಿದ್ದೆ ಬರಲಿಲ್ಲ ಅಂತ ಅಂತೀವಿ. ಅಂದರೆ ನಮಗೆ ಕನಸು ಕಾಣೋಕ್ಕೂ ಕೂಡ ಇಷ್ಟ ಇಲ್ಲ. ಒಂದು ಒಳ್ಳೆ ಡೀಪ್ ಸ್ಲೀಪೇ ನಮಗೆ ಮುಖ್ಯವಾದ ಆನಂದ ತರುವಂಥದ್ದು. ಈ ಅದ್ವೈತ ವೇದಾಂತ ಹೇಳುತ್ತೆ ನಾನು ಯಾರು ಎಂಬ ಪ್ರಶ್ನೆಯ ಮೂಲಕ ನಾವು ನೋಡುಗನ ಆಧಾರವನ್ನೇ ಶೋಧಿಸುತ್ತೇವೆ. ಏಕೆಂದರೆ ನಾನು ಇಲ್ಲದಿದ್ದರೆ ಈ ಜಗತ್ತಿನ ಅನುಭವವೇ ಇರಲ್ಲ. ಯಾವಾಗ ನೋಡುವವನಿರ್ತಾನೋ ಆಗ ಸೃಷ್ಟಿ ಕಾರಣ ಆಗುತ್ತೆ. ಅದು ಆತ್ಮ ಅಥವಾ ಬ್ರಹ್ಮನ್ ಅಂತ ಆಧ್ಯಾತ್ಮ ಹೇಳುತ್ತೆ. ಇದುವರೆಗೂ ಅದ್ವೈತ ವೇದಾಂತದಲ್ಲಿ ನಾವು ದೃಷ್ಟಿಯಂತೆ ಸೃಷ್ಟಿ ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ವಿಜ್ಞಾನದ ದೃಷ್ಟಿಯಲ್ಲಿ ಹೇಗೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಬಂದಾಗ ವಿಜ್ಞಾನದಲ್ಲಿ ದ ಅಬ್ಸರ್ವರ್ ಎಫೆಕ್ಟ್ ಅಂತ ಬರುತ್ತೆ. ಈ ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಅಬ್ಸರ್ವರ್ ಎಫೆಕ್ಟ್ ಅಂತ ಬರುತ್ತೆ. ಅಂದ್ರೆ ಒಂದು ಕಣವನ್ನ
ನಾವು ಕಂಡಾಗ ಮಾತ್ರ ಅದು ಕಣವಾಗಿ ನಮಗೆ ಗೋಚರ ಆಗುತ್ತೆ. ಯಾವಾಗ ಕಾನ್ಶಿಯಸ್ನೆಸ್ ನ ಒಂದು ದೃಷ್ಟಿ ಅದರ ಮೇಲೆ ಬೀಳಲ್ವೋ ಆವಾಗ ಆ ಕಣ ತನ್ನ ಮೂಲ ಫಾರ್ಮ್ ವೇವ್ ಆಗಿ ಕನ್ವರ್ಟ್ ಆಗುತ್ತೆ, ಮೂಲ ಸ್ಥಿತಿಗೆ ಹೋಗುತ್ತೆ. ಅಂದ್ರೆ ಎಲ್ಲಿವರೆಗೂ ನೋಡುಗ ಇರ್ತಾನೋ ಅಲ್ಲಿವರೆಗೂ ಕೂಡ ಕಣವಾಗಿ ನಮಗೆ ಈ ಜಗತ್ತು ಕಾಣ್ತಾ ಇರುತ್ತೆ. ಯಾವಾಗ ನೋಡುಗ ಇಲ್ವೋ, ಅವನ ಕಾನ್ಶಿಯಸ್ನೆಸ್ ಇಲ್ವೋ, ಅಲ್ಲಿಗೆ ಜಗತ್ತು ತನ್ನ ಮೂಲ ಸ್ಥಿತಿಯಾದ ಒಂದು ವೇವ್ ಫಾರ್ಮೆಟಿಗೆ ಬಂದು ನಿಲ್ಲುತ್ತೆ. ಕಾನ್ಶಿಯಸ್ನೆಸ್ ಅಬ್ಸರ್ವೇಷನ್ ಇರಲ್ವೋ ಅಲ್ಲಿಗೆ ಈ ಜಗತ್ತೆಲ್ಲ ಕೇವಲ ಒಂದು ವೇವ್, ಕೇವಲ ಒಂದು ತರಂಗಗಳು, ಆ ತರಂಗಗಳಾಗಿ ಇರುತ್ತೆ. ಯಾವಾಗ ಒಂದು ಕಾನ್ಶಿಯಸ್ನೆಸ್ ಅದು ನೋಡೋ ಪ್ರಯತ್ನ ಮಾಡುತ್ತೋ ಅಲ್ಲೊಂದು ಸೃಷ್ಟಿ ಸಾಕಾರ ಆಗುತ್ತೆ. ಅದನ್ನೇ ನಮ್ಮಲ್ಲಿ ಸ್ವರ್ಗ ನರಕ ಅಂತ ಎಲ್ಲ ಹೇಳಿರೋದು. ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಚೆನ್ನಾಗಿ ಬದುಕಿದ್ರೆ, ಚೆನ್ನಾಗಿ ಪುಣ್ಯಕರ್ಮಗಳನ್ನ ಮಾಡಿದರೆ ಅವನು ಸಹಜವಾಗಿ ಸ್ವರ್ಗವನ್ನು ಕಾಣಿಸ್ತಾನೆ. ಅವನ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ. ಯಾವ ವ್ಯಕ್ತಿ ತನ್ನ ಮೂಲದಲ್ಲೇ ಕೆಟ್ಟತನವನ್ನು ತುಂಬಿಕೊಂಡಿರ್ತಾನೆ ಅವನಿಗೆ ಸಹಜವಾಗಿ ನರಕ ಪ್ರಾಪ್ತಿಯಾಗುತ್ತೆ. ಸೊ ಅವನ ನೋಡುಗನಿಂದ ಅವನ ಒಂದು ಅಂತರಾಳದಿಂದ ಅವನೇನಿರುತ್ತೆ, ಯಾವ ರೀತಿ ಬದುಕಿರ್ತಾನೋ ಅದು ಅವನಿಗೆ ಕಾಣಕ್ಕೆ ಶುರು ಆಗುತ್ತೆ. ಹೀಗೆ ನೋಡುಗನಿಂದಲೇ ಸೃಷ್ಟಿ ಹೇಗೆ ಸಾಧ್ಯ? ಇಷ್ಟು ಚೆನ್ನಾಗಿ ಸೃಷ್ಟಿ ಇದೆ, ನಾನು ಇಲ್ಲ ಅಂದ್ರೂ ಇರಲ್ವಾ? ಎಕ್ಸಾಂಪಲ್, ನಾನು ಇವಾಗ ಹಾಸನಲ್ಲಿ ಇದ್ದೀನಿ, ಬೆಂಗಳೂರು ಇದೆಯೋ ಇಲ್ವೋ ನನಗೇನು ಗೊತ್ತು? ಬೆಂಗಳೂರು ಇದೆ ಅನ್ನೋದು ಕೇವಲ ನನ್ನ ಕಲ್ಪನೆ ಮಾತ್ರ. ಈ ಕ್ಷಣಕ್ಕೆ ನಾನು ಹಾಸನಲ್ಲಿದ್ದು ಬೆಂಗಳೂರು ಬಗ್ಗೆ ಕಲ್ಪನಾತೀತವಾಗಿ ಮಾತಾಡಬಹುದು. ಬೆಂಗಳೂರು ನಿಜವಾಗ್ಲೂ ಸ್ಥಿರವಾಗಿ ಇದೆ ಅನ್ನೋದಕ್ಕೆ ನನಗೆ ಯಾವುದೇ ರೀತಿ ಪುರಾವೆ ಇಲ್ಲ. ಬೆಂಗಳೂರು ಇದೆ ಅಂತ ನನಗೆ ಗೊತ್ತಾಗಬೇಕು ಅಂತ ಅಂದ್ರೆ ನನ್ನ ಕಾನ್ಶಿಯಸ್ನೆಸ್ ಬೆಂಗಳೂರನ್ನ ನೋಡಬೇಕು. ಅದು ಯಾವ ರೀತಿನಾದ್ರೂ ಆಯ್ತು, ಒಂದು ಗೂಗಲ್ ಮೀಟ್ ಮುಖಾಂತರ ಆಗಿರ್ಬೋದು, ಯೂಟ್ಯೂಬ್ ಮುಖಾಂತರ ಆಗಿರ್ಬೋದು, ಒಂದು ಕ್ಯಾಮ್ರಾ ಮುಖಾಂತರ ಆಗಿರ್ಬೋದು, ಅಥವಾ ಅಲ್ಲಿರೋ ವ್ಯಕ್ತಿಗಳು ಹೇಳೋ ಮುಖಾಂತರ ಆಗಿರ್ಬೋದು, ಯಾವುದಾದ್ರೂ ಒಂದು ವ್ಯಕ್ತಿ ಜೀವಿಗಳ ದೃಷ್ಟಿಕೋನದಲ್ಲಿ ಪ್ರಕಟ ಆಗಬೇಕು. ಆಗಲೇ ಬೆಂಗಳೂರು ಇರುವಂಥದ್ದು. ಇಲ್ಲ ಅಂದರೆ ಅದು ಕೇವಲ ತರಂಗ. ನಮ್ಮ ಬೆಂಗಳೂರು ದೇಶ, ಭಾಷೆ, ಪ್ರತಿಯೊಂದು ಏನಿದೆ ಅದು ಕೇವಲ ತರಂಗಗಳಿಂದ ಉತ್ಪತ್ತಿಯಾಗಿದೆ. ಶಬ್ದದಿಂದ ಜಗತ್ತು ಉತ್ಪತ್ತಿಯಾಗಿದೆ, ಅದೇ ತರಂಗ ಅಂತ ನಾವು ಅರ್ಥ ಮಾಡ್ಕೋಬಹುದು. ರಾತ್ರಿ ಕನಸಲ್ಲಿ ಅಚ್ಚುಕಟ್ಟಾದ ಊರನ್ನು ನೋಡ್ತೀವಿ. ಆ ಊರಲ್ಲಿ ಒಂದಷ್ಟು ರಸ್ತೆಗಳಿರುತ್ತೆ, ಗಿಡಗಳಿರುತ್ತೆ, ಒಂದಷ್ಟು ಜನಗಳನ್ನ ಸ್ನೇಹ ಮಾಡ್ಕೋತೀವಿ, ಒಂದಷ್ಟು ಘಟನೆಗಳು ನಡೀತವೆ. ಎಲ್ಲ ಆದ ತಕ್ಷಣ ಎಚ್ಚರ ಆದಾಗ ಆ ಊರು ಎಲ್ಲೋಯ್ತು? ಸತ್ಯ ಅಲ್ವಾ ಊರ್ದಿದ್ದು? ಎಚ್ಚರ ಆಗೋವರೆಗೂ ನಮಗೆ ಅದು ಸತ್ಯನೇ ಅಲ್ವಾ? ಅಲ್ಲಿ ಕನಸು ಅಂತ ನಾವು ಕನಸು ಕಂಡಿಲ್ಲ, ಸತ್ಯ ಅಂತ ಕನಸ್ಕೊಂಡಿದ್ದೀವಿ. ಆ ವ್ಯಕ್ತಿಗಳೆಲ್ಲೋದ್ರು, ಆ ಮನೆಗಳೆಲ್ಲೋಯ್ತು, ಆ ರಸ್ತೆಗಳೆಲ್ಲೋಯ್ತು, ಆ ಕಥೆಗಳೆಲ್ಲೋಯ್ತು ಅಂತ ಬಂದಾಗ ಅವೆಲ್ಲ ನಿನ್ನ ಕಾನ್ಷಿಯಸ್ನೆಸ್ ಕಂಡುಬಂದು ನೀನು ಯಾವಾಗ ಅದಕ್ಕೆ ಕಾನ್ಷಿಯಸ್ನೆಸ್ ಆಗಿ ನೀನು ನೋಡೋಕ್ಕೆ ಅದನ್ನು ಇಷ್ಟಪಡದೆ ನೀನು ವಾಪಸ್ ಎಚ್ಚರಾವಸ್ಥೆಗೆ ಬಂದಾಗ ಕನಸಿನ ಅವಸ್ಥೆ ಪ್ರಪಂಚ ಕೊನೆ ಆಯಿತು. ಸೊ ಅಲ್ಲಿಗೆ ಆ ಒಂದು ಪ್ರಪಂಚ ಇಲ್ಲ. ಹಾಗಾಗಿ ನೀವು ನೋಡೋದ್ರಿಂದಲೇ ಅದು ಅಸ್ತಿತ್ವದಲ್ಲಿತ್ತು, ನೀವು ನೋಡದೇ ಇದ್ದಾಗ ಅದು ಇಲ್ಲ ಅಂತ ಅರ್ಥ ಮಾಡ್ಕೋಬಹುದು. ಅದ್ವೈತ ವೇದಾಂತದಲ್ಲಿ ಹೇಳುತ್ತೆ, ನಾನು ನೋಡುವುದರಿಂದಲೇ ಜಗತ್ತು ಉಂಟು, ನಾನು ಇಲ್ಲದಿದ್ದರೆ ಜಗತ್ತು ಅಸ್ತಿತ್ವದಲ್ಲಿಲ್ಲ ಅಂತ. ಹಾಗಾಗಿ ಕ್ವಾಂಟಮ್ ಫಿಸಿಕ್ಸ್ ಹೇಳುತ್ತೆ, ನಿಮ್ಮ ಅನುಭವ, ಗಮನ ಮತ್ತು ಜ್ಞಾನವಿಲ್ಲದೆ ಜಗತ್ತಿಗೆ ಅರ್ಥವಿಲ್ಲ, ನೋಡುಗನೇ ಸೃಷ್ಟಿಗೆ ಕಾರಣ ಎಂಬ ವಾಕ್ಯವನ್ನು ನಮಗೆ ಕ್ವಾಂಟಮ್ ಫಿಸಿಕ್ಸ್ ಕೂಡ ಹೇಳ್ತಾ ಬರುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ನೀವು ನೋಡಿದ್ರಿ, ಆವಿಷ್ಕಾರ ಆಗುತ್ತೆ. ಆ ಎರಡು ಪ್ಲೇಟ್ನ ಮಧ್ಯೆ ಒಂದಷ್ಟು ಕಣಗಳನ್ನ ಪ್ರೊಜೆಕ್ಟ್ ಮಾಡ್ತಾರೆ. ಯಾರು ನೋಡುಗ ಇಲ್ಲದೆ ಇದ್ದಾಗ ಅದನ್ನ ಒಂದು ಡಿಜಿಟಲ್ ಮುಖಾಂತರ ರೆಕಾರ್ಡ್ ಮಾಡ್ಕೊಂಡಾಗ ಅದು ವೇವ್ ಫಾರ್ಮೇಟ್ ಅಲ್ಲಿ ಆ ಕಣಗಳು ಫ್ಲೋ ಆಗುತ್ತೆ. ಅಲ್ಲಿ ಆ ಕಣವೇ ಇಲ್ಲ, ಅಲ್ಲಿ ಅದು ಕೇವಲ ವೇವ್ ಫಾರ್ಮೇಟ್ ಆಗಿ ಆಬ್ಜೆಕ್ಟ್ ನ ದಾಟಿ ಆ ಗೋಡೆಗೆ ಅದು ಬಡಿಯುತ್ತೆ. ಆದ್ರೆ ಯಾವಾಗ ಆ ಕಣಗಳಿಗೆ ಅಬ್ಸರ್ವರ್ ಇದ್ದಾನೆ ಅಂತ ಆಗುತ್ತೋ ಆಗ ಅದು ಕಣದ ಫಾರ್ಮೇಟ್ ಅಲ್ಲಿ ಇದ್ದು ಅದು ಆ ಒಂದು ಎರಡು ಬೆಳಕಿನ ಕಂಡಿಗಳ ನಡುವೆ ಹೋಗಿ ಆ ಗೋಡೆನ ಸೇರುತ್ತೆ. ಅದಕ್ಕೂ ಮುಂಚೆ ಕೇವಲ ಅಲೆಗಳಾಗಿ ಯಾವುದೇ ಅಡೆತಡೆ ಇಲ್ಲದೆ ಅದು ಹೋಗುತ್ತೆ. ಯಾವಾಗ ಅದು ಅಬ್ಸರ್ವರ್ ಇರ್ತಾನೋ ಆವಾಗ ನೋಡುಗನ ದೃಷ್ಟಿಕೋನದಂತೆ ಅಲ್ಲಿ ಕಣಗಳಾಗಿ ಅದು ಮಾರ್ಪಾಡಾಗುತ್ತೆ. ಜಗತ್ತಲ್ಲಿ ಯಾವತ್ತೂ ಎರಡಿದೆ, ಕಷ್ಟ ಸುಖ, ನೋವು ನಲಿವು, ಹುಟ್ಟು ಸಾವು, ಕೆಟ್ಟದ್ದು ಒಳ್ಳೆಯದ್ದು, ಈ ರೀತಿ ಎಲ್ಲ ಜಗತ್ತಲ್ಲಿ ದ್ವಂದ್ವನೇ ಕಾಣಿಸ್ತಾ ಇದೆ. ಎರಡು ಕೂಡ ಒಟ್ಟೊಟ್ಟಿಗೆ ಬರೋದಿಲ್ಲ. ಒಂದು ಕಷ್ಟ ಬರುತ್ತೆ, ಇಲ್ಲ ಸುಖ ಬರುತ್ತೆ, ಇಲ್ಲ ಆರೋಗ್ಯ ಬರುತ್ತೆ, ಇಲ್ಲ ಅನಾರೋಗ್ಯ ಬರುತ್ತೆ, ಇಲ್ಲ ಒಳ್ಳೇದು ಬರುತ್ತೆ, ಇಲ್ಲ ಕೆಟ್ಟದ್ದು ಬರುತ್ತೆ. ಒಂದು ಬಾಕ್ಸ್ ಒಳಗಡೆ ಒಂದು ಬೆಕ್ಕನ್ನ ಇಟ್ಟು ಅದರ ಪಕ್ಕದಲ್ಲಿ ವಿಷದ ಬಾಟಲ್ನ ಇಟ್ಟು ಅದನ್ನು ಕವರ್ ಮಾಡ್ತಾರೆ. ಅವರಿಗೆ ಅವರು ಪ್ರಶ್ನೆ ಮಾಡ್ಕೋತಾರೆ, ಈಗ ಬೆಕ್ಕು ಬದುಕಿದೆಯಾ ಅಥವಾ ಆ ವಿಷವನ್ನ ಕುಡಿದು ಸತ್ತಿದೆಯಾ ಅಂತ. ನಿಮಗೆ ಗೊತ್ತಿಲ್ಲ. ಈಗ ನಮಗೆ ಇರೋ ಆಪ್ಷನ್ ಏನಂದ್ರೆ ಆ ವಿಷವನ್ನ ಕುಡಿದು ಬೆಕ್ಕು ಸತ್ತಿರ್ಬೋದು ಒಂದು ಆಪ್ಷನ್, ಅಥವಾ ಆ ಬೆಕ್ಕು ವಿಷವನ್ನ ಕಡೆ ಗಮನ ಕೊಡದೆ ಅದ್ರ ಪಾಡಿಗೆ ಅದು ಕೂತ್ಕೊಂಡಿರ್ಬೋದು.
ಈ ಎರಡು ಆಪ್ಷನ್ ಇದೆ, ಈ ಒಳ್ಳೆಯದು ಕೆಟ್ಟದ್ದು ಅಂತ ಅಂತಾರಲ್ಲ. ಈ ಏನಾಗಿದೆ ಅಂತ ನಾವು ಒಂದನ್ನ ಕ್ಲಾರಿಟಿ ಹೇಳಕ್ಕಾಗಲ್ಲ. ಇಲ್ಲಿಂದ ಹೇಳಕ್ಕಾಗೋದು ಕೇವಲ ಒಂದು ಊಹೆ ಅಷ್ಟೇ. ಸತ್ಯವನ್ನು ನಾವು ಹೇಳಕ್ ಸಾಧ್ಯನೇ ಇಲ್ಲ, ಅದು ಸತ್ತಿದೆಯೋ ಅಥವಾ ಅದು ಬದುಕಿದೆಯೋ ಅಂತ ಹೇಳಿ. ಅಲ್ಲಿ ಏನಾದ್ರೂ ಆಗಿರ್ಬೋದು ಅಲ್ಲಿ. ಆದ್ರೆ ಯಾವಾಗ ಅದರ ಬಾಕ್ಸ್ ನ ಓಪನ್ ಮಾಡ್ತೀವೋ ಆವಾಗ ಒಂದು ತೀರ್ಮಾನಕ್ಕೆ ಬರ್ತೀವಿ. ನಮ್ಮ ಕಾನ್ಶಿಯಸ್ನೆಸ್ ಯಾವಾಗ ಬಾಕ್ಸ್ ಓಪನ್ ಮಾಡಿ ನೋಡ್ತೀವೋ ಆಗ ಗೊತ್ತಾಗುತ್ತೆ ಆ ಬೆಕ್ಕು ಬದುಕಿದೆಯಾ ಇಲ್ಲ ಸತ್ತಿದೆಯಾ ಅಂತ ಹೇಳಿ. ಬದುಕಿರ್ಬೋದು, ಸತ್ತಿರ್ಬೋದು. ಹಾಗಾಗಿ ಈ ಒಂದು ಬದುಕಿರ್ಬೋದು, ಸತ್ತಿರ್ಬೋದು ಅನ್ನೋದಕ್ಕೆ ನಾವು ಸೂಪರ್ ಪೊಸಿಷನ್ ಅಂತ ಕರಿತೀವಿ. ಅದನ್ನು ನಾವು ಅದ್ವೈತದಲ್ಲಿ ಮಾಯೆ ಅಂತ ಕರಿತೀವಿ. ಜಗತ್ತಲ್ಲಿ ಎಲ್ಲ ತೋರಿಕೆ ಎರಡೆರಡ ಬರ್ತಾ ಇದೆ, ಎರಡೆರಡ ಕಾಣ್ತಾ ಇದೆ. ದೇವರು ಬೇರೆ, ಮನುಷ್ಯ ಬೇರೆ, ಒಳ್ಳೆಯದು ಕೆಟ್ಟದ್ದು, ಈ ಥರ ಎಲ್ಲ ಎರಡೆರಡು ಜಗತ್ತಿಂದ ಕಾಣಿಸ್ತಾ ಇದೆ. ಆದರೆ ಯಾರು ನೋಡುಗನ ದೃಷ್ಟಿಕೋನ ಇರುತ್ತೋ ಅವನ ಕರ್ಮಾನುಸಾರ ಅವನು ಒಳ್ಳೆಯದನ್ನೇ ಕೆಟ್ಟದನ್ನ ಯಾವುದಾದ್ರು ಒಂದನ್ನು ಅವನ ಕರ್ಮಾನುಸಾರ ಅವನು ಪಡ್ಕೊಳ್ತಾ ಹೋಗ್ತಾನೆ ಅಂತ ಇದರಿಂದ ಅರ್ಥೈಸ್ಕೋಬೋದು ನಾವು. ಹಾಗಾಗಿ ಸಾಕ್ಷಿಯ ದೃಷ್ಟಿಯ ಜಗತ್ತಿಗೆ ಪ್ರಬೋಧಕರಾಗಿರ್ಬೋದು ಅಂತ ಹೇಳ್ಬೋದು. ಅಂದರೆ ಸೂಪರ್ ಪೊಸಿಷನ್ ಅಂತ ಕರಿತೀವಿ. ಅಂದರೆ ಮಲ್ಟಿಪಲ್ ಸ್ಟೇಟ್ಸ್ ಇದೆ ಜಗತ್ತಲ್ಲಿ, ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಆ ಮೂಲದಲ್ಲಿ ಯಾವುದೇ ರೀತಿ ಹುಟ್ಟು ಸಾವಿಲ್ಲ, ಆತ್ಮಕ್ಕೆ ಯಾವುದೇ ಹುಟ್ಟು ಸಾವು ಇಲ್ಲ. ಅದೇ ರೀತಿ ಮೆಜರ್ಮೆಂಟ್ ಬ್ರಿಂಗ್ಸ್ ರಿಯಾಲಿಟಿ ಅಂತ ಬಂತೆ. ಅಂದರೆ ಯಾವಾಗ ನಮಗೆ ಮೆಜರ್ಮೆಂಟಲ್ಲಿ ನಾವು ಮಾಪನ ಮಾಡ್ತಾ ಇರ್ತೀವಿ, ಯಾವಾಗ ರಿಯಾಲಿಟಿ ಅರ್ಥ ಆಗಬೇಕು ಅಂದರೆ ನಮ್ಮ ಕಾನ್ಷಿಯಸ್ನೆಸ್ಸಿಂದಲೇ ಅದು ರಿಯಾಲಿಟಿ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಕೂಡ ಕಲ್ಪನೆ ಅಷ್ಟೇ. ನಾವು ಜಗತ್ತಿಗೆ ಬದುಕ್ತಾ ಇರೋದು, ಪ್ರತಿದಿನ ಒದ್ದಾಡ್ತಾ ಇರೋದು ಕೇವಲ ಕಲ್ಪನೆಯಿಂದ ದುಡಿತಾ ಇರೋದು, ಕಲ್ಪನೆಯಿಂದ ಬದುಕ್ತಾ ಇರೋದು. ನಾವು ನಾಳೆ ಇರ್ತೀವಿ ಅನ್ನೋದು ಕಲ್ಪನೆ, ನಮಗೆ ಸತ್ಯ ಅಲ್ಲ. ನಾಳೆ ಈ ದೇಹ ಇರುತ್ತೆ ಅನ್ನೋದು ಕಲ್ಪನೆ, ಆ ರೀತಿ. ಹಾಗಾಗಿ ಚೈತನ್ಯವಿಲ್ಲದಿದ್ದರೆ ಜಗತ್ತಿಲ್ಲ, ದೃಷ್ಟಿ ಇದ್ದರೆ ಮಾತ್ರ ಸೃಷ್ಟಿ ಅಂತ ಅರ್ಥ ಮಾಡ್ಕೋಬೋದು ನಾವು. ಸೊ ಹಾಗಾಗಿ ನಮಗೆ ಕ್ವಾಂಟಮ್ ಫೀಲ್ಡ್ ಥಿಯರಿ ಹೇಳುತ್ತೆ, ಸಮ್ ಥಿಂಗ್ಸ್ ಅಪಿಯರ್ ಅಂಡ್ ಡಿಸಪಿಯರ್ ವಿತೌಟ್ ರೀಸನ್, ದೇ ಎಕ್ಸಿಸ್ಟ್ ಬಟ್ ನಾಟ್ ಪರ್ಮನೆಂಟ್ಲಿ ಅಂತ ಹೇಳುತ್ತೆ. ಅಂದರೆ ಈಗ ಇಲ್ಲದಿದ್ದದ್ದು ಕ್ಷಣಕಾಲದಲ್ಲಿ ಹುಟ್ಟಿ ಮರಳಿ ಶೂನ್ಯವಾಗುತ್ತದೆ ಅಂತ. ಇದನ್ನೇ ನಾವು ವರ್ಚುವಲ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಅಂದರೆ ಖಾಲಿ ಸ್ಥಳದಲ್ಲಿ ಯಾವುದೋ ಒಂದಷ್ಟು ಎರಡು ಕಣಗಳು ಹುಟ್ಟುತ್ತೆ, ತಾತ್ಕಾಲಿಕವಾಗಿ ಅದು ಬೇಗನೆ ಶಮನ ಹೊಂದುತ್ತೆ, ನಾಶ ಹೊಂದುತ್ತೆ, ಮತ್ತೆ ಹುಟ್ಟುತ್ತೆ. ಈ ತಾತ್ಕಾಲಿಕ ಘಟನೆಗಳು ಯಾವ ರೀತಿ ನಡೀತವೆ ಅವನ್ನು ನಾವು ಕ್ವಾಂಟಮ್ ವಾಕ್ಯೂಮ್ ಅಂತ ನಾವು ಕರಿತೀವಿ. ಇದೇ ತತ್ವವನ್ನೇ ನಾವು ಅದ್ವೈತ ವೇದಾಂತದಲ್ಲದು ಮಾಯೆ ಅಂತ. ತಾತ್ಕಾಲಿಕ ಪ್ರಕಟ ಆಯಿತು, ಒಂದಷ್ಟು ಸಮಯ ಇತ್ತು, ಮತ್ತೆ ನಾಶ ಆಯಿತು. ದೇಹ ಹುಟ್ಟಿತು, ಒಂದಷ್ಟು ದಿನ ಇತ್ತು, ಮತ್ತೆ ನಾಶ ಆಯಿತು. ನಾಮರೂಪಗಳೆಲ್ಲ ಮಾಯೆ ರೀತಿ. ಅದು ತಾತ್ಕಾಲಿಕವಾಗಿ ಅದು ಹುಟ್ಟುತ್ತೆ, ತಾತ್ಕಾಲಿಕವಾಗಿ ಅಪಿಯರ್ ಅಂಡ್ ಡಿಸಪಿಯರ್. ಯಾವ ರೀತಿ ಅಲೆಗಳು ಸಮುದ್ರದಲ್ಲಿ ಅಪಿಯರ್ ಆಗೋದು, ಡಿಸಪಿಯರ್ ಆಗೋದು, ಅದೇ ರೀತಿ ದೇಹ ಹುಟ್ಟುತ್ತೆ ಸಾಯುತ್ತೆ. ಆತ್ಮ ಅನ್ನೋದು ಸ್ಥಿರವಾಗಿರುತ್ತೆ. ಹಾಗಾಗಿ ನಿಜವಾದದ್ದು ನಮ್ಮ ಸ್ಥಿತಿ ಯಾವುದು? ಈ ಜಗತ್ತು ಕ್ಷಣಿಕ ಜಗತ್ತು. ಗತ್ತಂದ್ರೆ ಗತಿ, ಅಂದ್ರೆ ಅವನತಿ ಕಡೆ ಹೋಗ್ತಾ ಇದೆಯೋ ಅದನ್ನ ಜಗತ್ತು ಅಂತ ಕರಿತೀವಿ. ಅದಕ್ಕೆ ಎಂಡಿಂಗ್ ಇದೆ. ಯಾವುದು ಕಾಣಿಸುತ್ತದೆ ಅದು ನಿಜವಲ್ಲ, ಅದನ್ನೇ ನಾವು ಮಾಯೆ ರೂಪಿತ ವಿಶ್ವ ಅಂತ ಕರಿತೀವಿ. ನನಗೆ ಯಾಕೆ ಈ ದೇಹ ಬಂತು, ಪ್ರಾಣಿಗೆ ಯಾಕೆ ಈ ದೇಹ ಬಂತು, ಆನೆಗೆ ಯಾಕೆ ಈ ದೇಹ ಬಂತು ಅಂದಾಗ ಅದಕ್ಕೆ ನಾವು ಸಂಸ್ಕಾರ ಅಂತೀವಿ. ಆ ಸಂಸ್ಕಾರಗಳಿಂದ ಹುಟ್ಟುವ ಭ್ರಮೆಗಳಿಗೆ ನಾವು ಮಾಯೆ ತತ್ವ. ಕ್ವಾಂಟಮ್ ಫಿಸಿಕ್ಸಲ್ಲಿ ಅನಿಶ್ಚಿತತೆಯ ನಿಯಮ ಅಂತ ಕರೀತಾರೆ, ದ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ. ಅಂದರೆ ಒಂದು ಕಣದ ಸ್ಥಾನ ಮತ್ತು ವೇಗ ಎರಡನ್ನು ಕೂಡ ಸಮಕಾಲದಲ್ಲಿ ಖಚಿತವಾಗಿ ಅಳೆಯಲಾಗದು ಅಂತ. ಈ ಒಂದು ಕಣ ಸ್ಥಿರವಾಗಿ ಒಂದು ಕಡೆ ಇರೋದಿಲ್ಲ, ಅದು ಚಲಿಸ್ತಾ ಇರುತ್ತೆ ಕಣ. ಮತ್ತು ಅದ್ರ ವೇಗ ಎಷ್ಟಿದೆ, ವಿಜ್ಞಾನ ಯಾವುದೋ ಒಂದು ಥಿಯರಿ ತಗೊಬರುತ್ತೆ, ಇದು ಹೀಗೆ ಅಂತ ಹೇಳುತ್ತೆ. ಅದನ್ನು ಇನ್ನೊಬ್ಬ ವಿಜ್ಞಾನಿ ಬಂದು ಇಲ್ಲ ಇದು ಹೀಗಲ್ಲ ಇದು ಹೀಗೆ ಅಂತಾನೆ ಸತ್ಯ ಅನ್ಸುತ್ತೆ. ಮತ್ತು ಇನ್ನೊಬ್ಬ ವಿಜ್ಞಾನಿ ಬಂದು ಇದೊಂದು ಥಿಯರಿ ಹೀಗಲ್ಲ, ಈ ಥಿಯರಿ ಬಗ್ಗೆ ಈ ಥರ ನಾನು ಅನ್ವೇಷಣೆ ಮಾಡಿದ್ದೀನಿ, ಹಾಗಾಗಿ ಇದು ಹೀಗೆ ವರ್ಕ್ ಆಗುತ್ತೆ, ಅದು ಸತ್ಯ ಅನ್ಸುತ್ತೆ. ಅದು ಹೀಗೆ ಅಂತ ಹೇಳೋಕೆ ಅದನ್ನೇ ಅದ್ವೈತ ವೇದಾಂತದಲ್ಲಿ ಹೇಳಿದ್ದಾರೆ ಬ್ರಹ್ಮನನ್ನು ಗ್ರಹಿಸಲು ಸಾಧ್ಯವಿಲ್ಲ ಅಂತ. ಅಂದರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ. ಅಂದರೆ ಬ್ರಹ್ಮನನ್ನ ಮಾತು ತಲುಪಲಾರವು, ಮನಸ್ಸು ಕೂಡ ತಲುಪಲಾರದು ಅಂತ. ಅಂದರೆ ಬ್ರಹ್ಮನು ಗ್ರಹಿಸಲು ಆಗದವನು, ನಿರ್ಣಯಕ್ಕೆ ಒಳಪಟ್ಟಿಲ್ಲ, ನಾಮರೂಪಗಳಿಂದ ಮುಕ್ತ ಅಂತ. ನಾವು ಮೂಲ ಹುಡುಕ್ತಾ ಹೋದರೆ ಕಣದ ಮೂಲ ಗೊತ್ತಾಗಲ್ಲ ನಮಗೆ. ಪಾರ್ಟಿಕಲ್ಸ್ ಹೇಗೆ ಅನ್ನೋದೇ ಗೊತ್ತಿಲ್ಲ. ಅದೇನೋ ಆಯಿತು ಏನಾಯಿತು ಗೊತ್ತಿಲ್ಲ. ಸಮಥಿಂಗ್ ಏನೋ ಆಯಿತು, ಅದು ಹುಟ್ಟಿತು ಅಂತ ಹೋಯಿತು, ಅದು ನಾಶ ಆಯಿತು ಅಂತ ಹೋಯಿತು, ಹೀಗೆ ಆಯಿತು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದೇ ಬ್ರಹ್ಮ. ಹೀಗೆ ಅಂತ ನಾವು ಹುಡುಕ್ತಾ ಹೋದರೆ ಬ್ರಹ್ಮನನ್ನು ಹೀಗೆ ಅಂತ ಒಂದು ಬಾಕ್ಸ್ ಚೌಕಟ್ಟಲ್ಲಿ ನಾವು ಹೇಳೋಕ್ಕಾಗಲ್ಲ. ಹಾಗಾಗಿ ಇಡೀ ವೇದಾಂತ ನಮಗೆ ನೇತಿ ಪ್ರಕ್ರಿಯೆನ ಹೇಳ್ಕೊಡ್ತಾ ಹೊರತು ಇದೇ ಬ್ರಹ್ಮನ ಅಂತ ಹೇಳಲ್ಲ. ಇದು ಯಾವುದು ಬ್ರಹ್ಮ ಅಲ್ಲ ಅಂತ ಹೇಳ್ತಾ ಹೋಗುತ್ತಾ ಹೊರತು ಇದೇ ಬ್ರಹ್ಮನ್ ಅಂತ ನಮಗೆ ವೇದಾಂತಗಳು ಕೂಡ ಹೇಳಲ್ಲ, ವೇದಗಳು ಕೂಡ ಹೇಳಲ್ಲ. ಯಾವುದು ನೇತಿಯಿಂದ ಉಳಿದಿದೆ ಸ್ಥಿರವಾಗಿ ಅದನ್ನು ನಾವು ಬ್ರಹ್ಮನ್ ಅಂತ ಕರಿತೀವಿ.
ಹಾಗಾಗಿ ವಿಜ್ಞಾನಗಳು ಪದಾರ್ಥಗಳ ಮಿತಿಗಳನ್ನು ತೋರಿಸುತ್ತೆ. ಅಂದರೆ ಒಂದು ವಸ್ತು, ವಿಷಯ ವಸ್ತುಗಳು ಅದರದ್ದೊಂದು ಮಿತಿ, ಅದನ್ನು ಬಳಸೋದಕ್ಕೆ ವ್ಯಾವಹಾರಿಕ ಪ್ರಪಂಚದಲ್ಲಿ ಅದನ್ನ ಯಾವ ರೀತಿ ಬಳಸ್ಕೋಬೋದು ಅದರ ಮೇಲೆ ಕೆಲಸ ಮಾಡೋದಕ್ಕೆ ಅದು ವಿಜ್ಞಾನ ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಅದ್ವೈತ ಏನು ಮಾಡುತ್ತೆ, ಆ ಪದಾರ್ಥಗಳನ್ನ ದಾಟಿ ಆಚೆ ಆ ಜ್ಞಾನದ ಮಿತಿಗಳನ್ನು ನಮಗೆ ತೋರಿಸುತ್ತೆ. ವಿಜ್ಞಾನ ಪದಾರ್ಥದಲ್ಲಿ ಒಂದು ಪದಾರ್ಥಕ್ಕೂ ಒಂದು ಮಿತಿ ಇದೆ, ಆದರೆ ಮಿತಿ ಇಲ್ಲದೇ ಇರುವಂಥದ್ದಿದೆ, ಅದು ನಾವೀಗ ಆಲ್ರೆಡಿ ಆಗಿದ್ದೇವೆ. ಆ ನಾನು ಅನ್ನುವುದೇ ಶುದ್ಧ ಬ್ರಹ್ಮನ್. ಹಾಗಾಗಿ ಬ್ರಹ್ಮನು ನಾಮರೂಪಗಳಿಂದ ತಿಳಿಯಲಾಗೋದು. ಅವನು ಸತ್ಯ ಎಂದರೆ ನಿರ್ವಿಕಾರ, ಗ್ರಹಣಕ್ಕೆ ನಿಲ್ಲದವನು, ನೋಡುವವನು ಮತ್ತು ನೋಡಿಕೆ ಎಂಬ ದ್ವಂದ್ವವನ್ನು ನಾಶ ಮಾಡಬೇಕು. ಚೈತನ್ಯವೇ ಮೂಲ, ಆದರೆ ಅವ್ಯಕ್ತ ಅಗ್ರಾಹ್ಯ ಅಂತ ಹೇಳ್ತಾರೆ. ಈ ರೀತಿ ಅದ್ವೈತ ವೇದಾಂತಗಳಲ್ಲಿ ಏನು ಹೇಳಿದ್ದಾರೆ ಮತ್ತು ವಿಜ್ಞಾನ ಹೇಗೆ ಅದ್ವೈತ ವೇದಾಂತಕ್ಕೆ ಪೂರಕವಾಗಿ ತನ್ನ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆಯಲ್ಲಿ ನಾನು ತೊಡಗಿದ್ದೇನೆ. ನಾನು ಇರುವೆಗು. ಧನ್ಯವಾದ.